ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಸೊ ಇವತ್ತು ನನ್ನ ಲೈಫ್ದಾಗ ಒಂದು ಹೊಸ ವಿಚಾರ ನಡ್ಬಿಟ್ಟೈತಿ. ಏನಪ್ಪ ಅಂತಂತಂದ್ರೆ ಇವತ್ತು ಹೇರ್ ಕಟ್ ಡೇ. ನೋಡ್ರಿ ಹೇರ್ಸ್ ನಾ ಯಾವಾಗ ಮಾಡಿಸಿದ್ದೆ ಅಂದ್ರೆ ನಾ ಸಣ್ಣಕ್ಕಿದ್ದೆ, ಒಂದು 5th ಸ್ಟ್ಯಾಂಡರ್ಡ್ ಇದ್ದೆ. ಅವಾಗ ಮಾಡಿಸಿದ್ದೆ ನಾ ಹೇರ್ ಕಟ್. ಅದಾದ್ಮೇಲೆ ನಂಗೆ ನಾನು ತಿಳುವಳಿಕೆ ಬಂದಿಂದ ಒಟ್ಟು ಮಾಡಿಸಿಲ್ಲ. ನಾನು ಹೇರ್ ಕಟ್ ಒಟ್ಟು ಸುದ್ದಿಗೆ ಹೋಗಿಲ್ಲ. ಏನೋ ಇತ್ತಂತಂದ್ರೆ ಅಷ್ಟು ಸ್ವಲ್ಪ ಏನೋ ಹೆಚ್ಚಿಗೆ ಬಂದಿದ್ದು ಒಂದು ಸ್ವಲ್ಪ ಕಟ್ ಮಾಡಿಸಿದ್ದೆ, ಬಿಟ್ಟರೆ ಈ ಥರ ಕಟ್ ಮಾಡಿಸಿಲ್ಲ ನಾನು ಯಾವಾಗಲೂ ಸಲೂನ್ಗೆ ಹೋಗಿ. ಬಟ್ ಈ ಸತಿ ಇನ್ಸ್ಟಾ ಚೆಕ್ ಮಾಡಿ, ಯೂಟ್ಯೂಬ್ ಚೆಕ್ ಮಾಡಿ ನಾನು ಒಂದು ಹೇರ್ ಕಟ್ ಹುಡುಕಿದೆ. ಯಾವುದಪ್ಪ ಅಂತಂದ್ರೆ ಬಟರ್ಫ್ಲೈ ಕಟ್. ಸೊ ನನಗೆ ಇದು ಇಷ್ಟ ಆಗಿತ್ತು, ನಂಗೆ ಇದು ಹೇರ್ ಕಟ್ ಇಷ್ಟ ಆಗಿತ್ತು. ಬಟ್ ನಾ ಸಲೂನ್ಗೆ ಹೋದಾಗ ಅವಣ್ಣ ಹೇಳಿದೆ, ಅಣ್ಣ ನಮ್ಗೆ ಬಟರ್ಫ್ಲೈ ಹೇರ್ ಕಟ್ ಬೇಕಂತ ತಂದೆ. ಅವೇನಂದಕ್ಕವ ಗೊತ್ತನ, ಮೇಡಮ್ ನಿಮ್ದು ಹೇರ್ಸಿಗೆ ಆಗೋದಿಲ್ಲ ರೀ, ಸೊ ನಿಮ್ಮಲ್ಲಿ ಹೇರ್ ಕಟ್ ಮಾಡಿಸ್ಕೊರಿ ಅಂತಂತಂದ. ನಾನು ಇಲ್ಲಿಂದ ಮತ್ತು ಅಲ್ಲಿ ಮಟ್ಟ ಹೋಗೈತಿ, ಅಗ್ರಿ ಆಗಬೇಕಲ್ಲ. ಆಗಲಿಲ್ಲ ಅಂದ್ರೆ ಮತ್ತೇನು ಇದನ್ನ ಇಲ್ಲ, ಮತ್ತು ಸುಮ್ಮನೆ ಇಲ್ಲಿ ಬೇರೆ ಕಡೆ ಹೋಗ್ಬೇಕು, ಟೈಮ್ ವೇಸ್ಟ್ ಆಗಲಿ ಬಿಡ ಅಂಥೇಳಿ ಜಾಸ್ತಿ ಹೋಗೋದಿಲ್ಲ ಅಂತ ಹೇಳಿದ. ಸೊ ನಾನು ಆತಂತಂದೆ. ನಾ ಹೇಳಿದೆ ಅವನು ಎಷ್ಟು ಸತಿ ಹೇಳೇನಂತಂದ್ರೆ, ಯಾವಾಗ ನಂಗೆ ಹೇರ್ಸಿಗೆ ನನಗೆ ನೀರು ಹಾಕಿ ಫುಲ್ ಏನದ ಹೇರ್ ವಾಶ್ ಮಾಡಿ ಅದಾದಮೇಲೆ ಕತ್ರಿ ಆಮೇಲೆ ಯಾವಾಗ ಬಾಚಿನ್ಕೆ ತೊಗೊಂಡವಲ್ಲ ಅನ್ನ ಹೇಳೇನ, ಕರೆಕ್ಟ್ ಹೇಳೇನಿ. ಏನಪ್ಪ ಅಂತಂತಂದ್ರೆ, ನೋಡಪ್ಪ ಅನ್ನ, ನನಗೆ ನನ್ನ ಮೊದಲ ಹೇರ್ಸು ಉದ್ದಿತ್ತು. ಸೊ ನನಗೆ ಇಷ್ಟು ಸ್ವಲ್ಪ ಶಾರ್ಟ್ ಮಾಡ, ಜಾಸ್ತಿ ಶಾರ್ಟ್ ಮಾಡ, ಆಮೇಲೆ ಇನ್ನೂ ಎಕ್ಸ್ಟ್ರಾ ಏನು ತೆಗಿಬೇಡಪ್ಪ ಅನ್ನ, ಸ್ವಲ್ಪ ತೆಗಿ. ಇನ್ನು ಎಷ್ಟು ಚಾರ್ಜ್ ಮಾಡ್ತೀನೋ ಅಷ್ಟು ಚಾರ್ಜ್ ಮಾಡ. ನಂಗೆ ಏನು ಎಕ್ಸ್ಟ್ರಾ ನೀ ಇದನ್ನು ಕಡಿಮೆ ಮಾಡಿದ್ದಕ್ಕೆ ಕಡಿಮೆ ಏನಿಲ್ಲ, ನೀ ಅಷ್ಟು ಅಮೌಂಟ್ ತೊಗೋ, ಬಟ್ ನನಗೆ ಭಾಳ ಹೇರ್ಸ್ ತೆಗಿಬೇಡ ಅಂತ ಹೇಳಿದೆ. ಆದರೂ ಡೆಡ್ ಅಪೋಸಿಟ್ ಮಾಡಿಟ್ಟಾನ್ರಿ. ಡೆಡ್ ಅಪೋಸಿಟ್ ಇಷ್ಟ ನಾಳಿಂದ ಹಿಂಗೆ ಇಟ್ಕೊಳಕ್ಕಾಗಲ್ಲ. ಇವತ್ತು ಒಂದು ದಿನ ಹವಾ ಇಕ್ಕೋದು ಹಿಂಗಿರೋದು, ಮತ್ತು ನಾಳಿಂದ ಆಗೋದೇ ಇಲ್ಲ. ಮತ್ತೇನು ಮಾಡೋದು, ನಾವಂತೂ ಹಳ್ಳಿ ಹುಡುಗಿಯರ, ನಾವು ಹಿಂಗೆ ಇರೋಕ್ಕಂತೂ ಆಗೋದಿಲ್ಲ. ನಾಳೆ ನಾ ಮನೆಗೆ ಹೋದಂದ್ರೆ ನಮ್ಮ ಕಾಲು ಮಗ್ಗಿನ ತೊಗೊಂಡು ಹೊಡಿತಾಳೆ. ನಾನು ಕೆರ ಮಸ್ತ್ ಪೂಜೆ ಆಕೈತ್ರಿ ನಂಗೆ. ಯಾಕಂತಂತಂದ್ರೆ ಏನಿದೆ ಇಂಥ ಕಟ್ಟೆ ಅಷ್ಟು ಉದ್ದಿದ್ದು ಕೂದ ಹಿಂಗೆ ಮಾಡ್ಕೊಂಡೆ ಅಂತಂದ್ರೆ ಯಾರು ಸುಮ್ಮನೆ ಇರ್ತಾರೆ ರೀ? ಹಾಂ, ಏನು ಮಾಡೋಕ್ಕೆ ಬರೋದಿಲ್ಲ, ನಾನು ಮಾಡ್ಕೊಂಡೇನಿ ಹೋಗಿ ದೊಡ್ಡದಾಗಿ. ಅದು ಅಲ್ದ ಈಗೆಲ್ಲ ಆತ, ನಾಳಿಂದ ನಾನು ಜಡಿ ಹಾಕಕ್ಕೆ ಬರೋದಿಲ್ಲ, ಎಣ್ಣೆ ಹಚ್ಚೋಂಗಿಲ್ಲ. ಎಣ್ಣೆ ಹಚ್ಚಿದ್ರೆ ಮತ್ತೆ ಅವು ಇಟ್ಟಾಕವು ತಳ್ಳಗೆ ನೈವಡಿ ಕೋಲ್ಗತ್ತೆ. ಏನು ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡ್ಲಿಂಗ ನಾ ಈಗ ಚಿಂತಿಗೆ ನಂಗೆ ಊಟ ಸೇರಾತಿಲ್ಲ. ದೇವ್ರ ಗುಡಿಗೆ ಹೋದ್ರೆ ಚಂದಾಗೆ ದೇವ್ರ ಕಡೆ ಪ್ರಾರ್ಥನೆನೂ ಮಾಡ್ಕೊಂಡಿಲ್ಲ. ಫಾಲ್ತು ಏನಿದೆ. ನಾಳಿಂದ ನಂದು ಲೈಫ್ ಯೋಚನೆ ಮಾಡ್ಕೊಂಡೆ ಅಂತಂದ್ರೆ ಆಗತ್ತಿಲ್ಲ ದೋಸ್ತ, ಆಗತ್ತಿಲ್ಲ. ಏನಿದೆ ಹಿಂಗಂತಂತ ಹೇಳಿ. ಸೊ ನೀವೇನಾರ ಸಲೂನ್ಗೆ ಹೋದ್ರಂದ್ರೆ ದಯವಿಟ್ಟು ಅವ್ನು ಹೇಳ್ರಿ, ನೀವು ಪಕ್ಕ ನಿಮ್ಗೆ. ಏಕೆಂತಂದ್ರೆ ಈಗ ಹೇರ್ಸ್ ಎಲ್ಲ ಉದ್ರಾತಾವ ಆಲ್ಮೋಸ್ಟ್ ಆಲ್. ಸೊ ಈಗ ಸಿಚುವೇಶನ್ದಾಗ ನೀವು ಅಷ್ಟೇನ ಕಟ್ ಮಾಡ್ಕೊಂಡ್ಬಿಟ್ರೆ ಮುಗಿದು ಕತ್ತಿ ಅಂದ್ರೆ ನನ್ನ ಗತೆ ಆಗ್ಬಿಡ್ತೈತಿ. ಈಗ ಎಷ್ಟು ಶಾರ್ಟ್ ಐತಲ್ಲ ಇಷ್ಟ ಮುಗಿದು ಖಲಾಸ್. ಸೊ ನೀವು ವಿಚಾರ ಮಾಡ್ಕೊರಿ ಹೇರ್ ಕಟ್ ಮಾಡೋದಾರ. ದ ಡೇ ವಾಸ್ ವರ್ಸ್ಟ್.